Hello guys, welcome to YouTube channel. You guys, I hope you guys doing good and ವಿಡಿಯೋ ನೋಡ್ತಿದ್ದೀರಾ, ಪ್ರಾಕ್ಟೀಸ್ ಮಾಡ್ತಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಗೈಸ್. ಆ್ಯಂಡ್ ಪ್ಲೀಸ್ ಡೂ ಪ್ರಾಕ್ಟೀಸಸ್. ವಿತೌಟ್ ಪ್ರಾಕ್ಟೀಸಸ್ ಏನೂ ಮಾಡೋಕ್ಕಾಗಲ್ಲ. ಸೊ ಇವತ್ತು ಒಂದು ಲಾಸ್ಟ್ ವೀಡಿಯೋ ಆಗುತ್ತೆ ಅಂತ ಇನ್ನು 3 days ವೀಡಿಯೋ ಮಾಡೋಕ್ಕಾಗಲ್ಲ. ಸೊ ಹೊರಗಡೆ ಇರ್ತೀನಿ. ಸೊ ಇವತ್ತು ಅಷ್ಟೇ ಡೈರೆಕ್ಟ್ ಇದಕ್ಕೆ ಹೋಗೋಣ. ನಾನು ಆಲ್ರೆಡಿ ಡಾಟಾ ಲೋಡ್ ಮಾಡಿ ಇಟ್ಟಿದ್ದೀನಿ ಪವರ್ BI ಇದೆ. ಸೊ ನಿಮ್ಗೆ ಲೋಡ್ ಮಾಡೋದು ಹೆಂಗೆ, ಡಾಟಾ ಕ್ಲೀನಿಂಗ್ ಮಾಡೋದು ಹೆಂಗೆ, ಡಾಟಾ ಹೆಂಗೆ ಇದು ಮಾಡೋದು, ಕ್ಲೀನಿಂಗ್ ಮಾಡೋದೆಲ್ಲ ಹೇಳ್ಕೊಟ್ಟಿದ್ದೀನಿ ಡಾಟಾ ಟ್ರಾನ್ಸ್ಫಾರ್ಮಲ್ಲಿ. ದೆನ್ ಲಾಸ್ಟ್ ವೀಡಿಯೋದಲ್ಲಿ ಏನು ಮಾಡಿದ್ದೀವಿ ಅಂದರೆ ನಾವು ಬಾರ್ ಗ್ರಾಫ್ನ ಹಾಕೋದು ಕಲ್ತಿದ್ದೀವಿ, ಎಡಿಟ್ ಮಾಡೋದು ಹೆಂಗೆ. ಸೊ ನಾನು ಹೇಳ್ಕೊಟ್ಟಿರೋಂಥ ಇದಿದೆಯಲ್ಲ, ಫೀಚರ್ಸ್ ಇದೆಯಲ್ಲ, ಅದು ನೀವು ಯಾವುದೇ ಒಂದು ಚಾರ್ಟ್ ಆದರೂ ಯಾವುದೇ ಒಂದು ಬಾರ್ ಗ್ರಾಫ್ ಆದ್ರೂ ಹಾಕ್ಬೋದು. ಓಕೆನಾ, ಸೇಮೇ ಫೀಚರ್ಸ್ ಬರುತ್ತೆ, ಡಿಫ್ರೆನ್ಸ್ ಏನು ಫೀಚರ್ಸ್ ಬರೋಲ್ಲ. ಸೊ ಅದೊಂದು ನೋಡ್ಕೊಳ್ಳಿ. ಆ್ಯಂಡ್ ಗೊತ್ತಲ್ಲ ಗಾಯ್ಸ್, ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಆ್ಯಂಡ್ ಸಬ್ಸ್ಕ್ರೈಬ್ ಕೂಡ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಆ್ಯಂಡ್ ಡೋಂಟ್ ಮಿಸ್ ಟು ಪ್ರಾಕ್ಟೀಸಸ್. ತುಂಬ ಪ್ರಾಕ್ಟೀಸ್ ಮಾಡಿ ನಾನು ಹೇಳ್ಕೊಟ್ಟಿದ್ದೆ ನಾನು. ಸೊ ಅಗೈನ್ ಆ್ಯಂಡ್ ಅಗೈನ್ ವಾಚ್ ಮಾಡ್ತಾ ನೋಡಿ. ಆ್ಯಂಡ್ ಥ್ಯಾಂಕ್ ಯು. ಲೆಟ್ಸ್ ಗೋ ಟು ಪವರ್ BI. Guys, we already know about what is Power BI and what is the features and what is the importance of Power BI and how to make data cleaning, how to make data transform, how to edit the ಕಾಲಮ್ ಆ್ಯಂಡ್ ಎಡಿಟ್ ದ ಹೆಂಗಿದೆ ಈ ಕಾಲಮ್ವರೆಗೂ ಬರೋದು ಹೆಂಗೆ ನಾವು ಆಲ್ರೆಡಿ ತಿಳ್ಕೊಂಡಿದ್ದೀವಿ. ಆ್ಯಂಡ್ ದಿಸ್ ಇಸ್ ಆರ್ ದ ವಿಜುವಲೈಸೇಷನ್ಸ್ ಫೀಚರ್ಸ್. ಇಲ್ಲಿದೆ ಸ್ಲೈಸರ್ ಇದೆ, ಸೊ KPI ಅಂತ ಬರುತ್ತೆ, ಸೊ ಮಲ್ಟಿ ರೋ, ಇದು ಟೇಬಲ್ ಅಂತ ಬರುತ್ತೆ, ಸೊ ಇದು ನ್ಯಾವಿಗೇಷನ್ ಮ್ಯಾಪು. ನಾನು ಮ್ಯಾಪ್ ಇದ್ರಲ್ಲಿ ಹಾಕೋಕ್ಕಾಗಲ್ಲ, ಯಾಕೆಂದರೆ ನನಗೆ ನೆಟ್ವರ್ಕ್ ಕನೆಕ್ಷನ್ಸ್ ಬೇಕು. ಪ್ಲಸ್ ಆಗುತ್ತೆ, ನೀವು ಆನ್ ಮಾಡ್ಕೊಂಡ್ರೆ ಚೇಂಜ್ ಮಾಡ್ಕೋಬೋದು, ಡೆಫಿನೆಟ್ಲಿ ಮ್ಯಾಪ್ ಬರುತ್ತೆ. ಓಕೆನಾ, ಸೊ ಇದು ಒಂದು ಬರುತ್ತೆ. ಸೊ ಇದು ಬಂದು ಕಾರ್ಡ್ ಗೊತ್ತಿದೆ ನಿಮಗೆ, ಆರ್ ಸ್ಕ್ರಿಪ್ಟೆಡ್ ವಿಜುವಲ್ ಗೋಲ್ಸ್ ಬರುತ್ತೆ. ಇದು ಬಂದು ನರೇಟಿವ್. ಸೊ ಇದು ಬಂದು ನರೇಟಿವ್ ಕ್ಲಿಕ್ ಮಾಡಿದರೆ, ಸೊ ನರೇಟಿವ್. ಸೊ ನೀವಿಲ್ಲಿ ಒಂದು ಸೆಕೆಂಡ್ ಓಕೆ ಗೈಸ್, ಒಂದು ಸೆಕೆಂಡ್. ಇದು ನಾನು ಹೇಳಿದ್ದಿಲ್ಲ, ಪವರ್ BIಗೆ ಜಾಸ್ತಿ ರ್ಯಾಮ್ ಇರುವಂಥ ಲ್ಯಾಪ್ಟಾಪ್ ಬೇಕು. ಅರೌಂಡ್ 16 GB ಅಂತ ರ್ಯಾಮ್ ಬೇಕಾಗುತ್ತೆ. ಇದಕ್ಕೆ ರ್ಯಾಮ್ ಕೇಳುತ್ತೆ. ಸೊ ಯಾವಾಗ ನೀವು 4, 8 ಯೂಸ್ ಮಾಡ್ತಿರ್ತೀರ, ಅದು ಆಟೋಮೆಟಿಕಾಗಿ ಸ್ಲೋ ಇದ್ದೇ ಇರುತ್ತೆ. ಸೊ ಡೋಂಟ್ ವರಿ, ಡೋಂಟ್ ಪ್ಯಾನಿಕ್. ಓಕೆನಾ. ಸೊ ಡೆಸ್ಕ್ಟಾಪಲ್ಲೆಲ್ಲ ಹೆಂಗೆ ಬೇಗ ವರ್ಕ್ ಆಗುತ್ತೆ ಅಂದರೆ, ದಟ್ ಡೆಸ್ಕ್ಟಾಪ್ ಆರ್ ಲಾರ್ಜ್ ಇನ್ ರ್ಯಾಮ್. ಸೊ ಅದಕ್ಕೆ ಬೇಗ ವರ್ಕ್ ಆಗುತ್ತೆ. ದೆನ್ ಒಂದು ಸೆಕೆಂಡ್, ಗೆಟ್ಟಿಂಗ್ ಲೋಡ್. ಸೊ ನಾವು ಇದನ್ನ ಓಮಲ್ಲಿ ಮಾಡಿದ್ದೀವಿ. ಓಮಲ್ಲಿ ಆಲ್ಮೋಸ್ಟ್ ಆಲ್ ಇದು ಟೆಕ್ಸ್ಟ್ ಬಾಕ್ಸ್ ಮುಗೀತು. ನ್ಯೂ ಮೆಥಡ್ಸ್ ಹೇಳ್ಕೊಡ್ತೀನಿ ಇನ್ನು ಮಾಡಲಿಂಗಲ್ಲಿ ಬಂದಾಗ. ಸೊ ಡೋಂಟ್ ವರಿ, ಕ್ವಿಕ್ ಮೆಥಡ್ಸ್ ಅಂತ ಒಂದು ಬರುತ್ತೆ. ಇದೆಲ್ಲ ಗೊತ್ತಲ್ಲ, ಇದೆ ಡಾಟಾ ಇನ್ಪುಟ್ ಮಾಡ್ಕೊಳ್ಳೋಕೆ. ಅದೇ ರೀಸೆಂಟ್ ಸೋರ್ಸಸ್ಸು, ಇದು ಟ್ರಾನ್ಸ್ಫಾರ್ಮ್ ಡಾಟಾ. ಸೊ ಇದು ಟ್ರಾನ್ಸ್ಫಾರ್ಮ್ ಡಾಟಾ ಬರುತ್ತೆ. ಸೊ ಒಂದು ಸೆಕೆಂಡ್, ಇದು ಟ್ರಾನ್ಸ್ಫಾರ್ಮ್ ಡಾಟಾ ಬರುತ್ತೆ. ಸೊ ಟ್ರಾನ್ಸ್ಫಾರ್ಮ್ ಡಾಟಾ ಸೋರ್ಸ್ ಸೆಟ್ಟಿಂಗ್ ಅಂತ ಬರುತ್ತೆ. ಸೊ ಇದು ಬಂದು ಡಾಟಾ ರಿಫ್ರೆಶ್ ಮಾಡೋಕ್ಕೆ ಇದು ನ್ಯೂ ವಿಜುವಲ್ ಟು ರಿಪೋರ್ಟ್ ಅಂತ ಬರುತ್ತೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ, ಸೊ ಇದು ನಿಮಗೆ ನೆಟ್ವರ್ಕ್ ಕನೆಕ್ಷನ್ಸ್ ಕೇಳುತ್ತೆ. ಸೊ ನಾನು ನೋಡಿ ನೆಟ್ವರ್ಕ್ ಕನೆಕ್ಷನ್ ಕೊಡ್ತಾ ಇರೋದಕ್ಕೆ ಸೊ ಈ ಥರ ಬಂದಿದೆ ಅಷ್ಟೇ. ಸೊ ದೆನ್ ನ್ಯೂ ವಿಜುವಲೈಸೇಷನ್ ಕ್ಯಾಲ್ಕುಲೇಷನ್ ಮಾಡೋದು, ಇದು ಪಬ್ಲಿಷ್. ಸೊ ಪಬ್ಲಿಷ್ ಬಗ್ಗೆನೇ ಹೇಳ್ಕೊಡ್ತೀನಿ ಗಾಯ್ಸ್, ಡೋಂಟ್ ವರಿ, ಐ ಆಮ್ ದೇರ್ ಟು ಎಕ್ಸ್ಪ್ಲೈನ್ ಅಬೌಟ್ ಎವ್ರಿಥಿಂಗ್. ಆ್ಯಂಡ್ ದೆನ್ ಇನ್ಸರ್ಟ್ಗೆ ಹೋಗೋಣ. ನಾನು ಹೇಳಿಲ್ವಾ, ಪವರ್ BI ರಿಕ್ವೈರ್ಸ್ ಲಾರ್ಜ್ ಸೈಜ್ ಆಫ್ ರ್ಯಾಮ್. ಸೊ ಡೆಫಿನೆಟ್ಲಿ ಇಟ್ ಗೋಯಿಂಗ್ ಟು ಸ್ಲೋ. ಸೊ ಡೋಂಟ್ ವರಿ, ಡೋಂಟ್ ಪ್ಯಾನಿಕ್ ಅಬೌಟ್ ದಟ್. ದೆನ್ ನಾನು ಬಂದು 4 GB ರ್ಯಾಮ್ ಆಗಿರೋದ್ರಿಂದ, ಸೊ ಇಟ್ ರಿಕ್ವೈರ್ಸ್ ಲಾಟ್ ಆಫ್ ಟೈಮ್. ಸೊ ಕ್ಯಾನ್ಸಲ್. ದೆನ್ ಗೋ ಟು ಇನ್ಸರ್ಟ್.
ಇನ್ಸರ್ಟ್ಗೆ ಹೋಗಿ ಆ್ಯಂಡ್ ದೆನ್ ನ್ಯೂ ವಿಜುವೇಷನ್ ಮೋರ್ ವಿಜುವೇಷನ್ ಕ್ವಶನ್ ಏರ್ ಬರುತ್ತೆ. ಸೊ ಇದ್ರ ಬಗ್ಗೆ ಎಲ್ಲ ಹೇಳ್ಕೊಡ್ತೀನಿ ಆಯಿತಾ. ಸೊ ಒಂದೊಂದಾಗಿ ಓದ್ಕೊಂಬರೋಣ. ಮಾಡಲಿಂಗ್ ಹೋದರೆ ಮಾಡಲಿಂಗಲ್ಲಿ ಒಂದು ತುಂಬ ಇಂಪಾರ್ಟೆಂಟ್ ಫೀಚರ್ಸ್ ಇದೆ. ಸೊ 1 ಸೆಕೆಂಡ್, ಮಾಡಲಿಂಗು ಹೇಳ್ಕೊಟ್ಬಿಡ್ತೀನಿ. ಮಾಡಲಿಂಗು ನೋಡಿ, ನ್ಯೂ ಮೆಥಡ್ಸ್, ಕ್ವಿಕ್ ಮೆಥಡ್ಸ್ ಇದೆಯಲ್ಲ. ಸೊ ನ್ಯೂ ಪ್ಯಾರಾಮೀಟರು, ಮ್ಯಾನೇಜ್ ವ್ಯೂ ಆ್ಯಸ್. ಸೊ ಇದೆಲ್ಲ ಹೇಳ್ಕೊಡ್ತೀನಿ ಓಕೆನಾ. ಇದು ವ್ಯೂಗೆ ಹೋಗೋಣ. ವ್ಯೂಗೆ ಹೋದ್ರೂ ಇದೇ ಬರುತ್ತೆ ನೋಡಿ. ಇದು ಬಂದು ಯಾವ ಥರ ಇದು ಮಾಡೋದು, ಪೇಜ್ ರೋ, ಮೊಬೈಲ್ ಲೇಔಟು, ಸೊ ಫಿಲ್ಟರ್ಸ್, ಬುಕ್ ಮಾರ್ಕ್ಸ್ ಆ್ಯಂಡ್ ಓಕೆನಾ, ಅಪ್ಟಿಮೈಸೇಷನ್ ನೋಡಿ ಈ ಥರ ಎಲ್ಲ ಬರುತ್ತೆ ಗಾಯ್ಸ್. ಸೊ ಒಂದೊಂದಾಗಿ ಓದ್ಕೊಂಬರೋಣ. ಇದು ಲೋಡ್ ಆಗಿದೆ ಡಾಟಾ. ಸೊ ಈಗ ನಾವು ಬಂದು ಇವತ್ತು ಲೆಜೆಂಡ್ ಹಾಕೋದು ಹೆಂಗೆ ಅಂತ ನೋಡ್ಕೊಳ್ಕೊಳ್ಳೋಣ ಓಕೆನಾ. ಸೊ ಈ ಗ್ರಾಫ್ ತಗೊಳ್ಳೋಣ ನಾವು ಆ್ಯಂಡ್ ಬೇಡ, ಇದನ್ನೇ ತಗೊಳ್ಳೋಣ, ಕ್ಲಸ್ಟರ್ಡ್ ಬಾರ್ ಚಾರ್ಟ್ನ. ಸೊ ಕ್ಲಸ್ಟರ್ಡ್ ಬಾರ್ ಚಾರ್ಟ್ಗೆ ದೆನ್ ಫಸ್ಟ್ ಬಂದುಬಿಟ್ಟು ಸೇಲ್ಸ್ನ ವೈ ಆಕ್ಸಿಸ್ಗೆ ಹಾಕಿ ಆ್ಯಂಡ್ ರೀಜನ್ನ ಎಕ್ಸ್ ಆಕ್ಸಿಸ್ಗೆ ಹಾಕಿ. ಒಂದು ಸೆಕೆಂಡ್, ಇದು ಡಾಟಾ ಲೋಡ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ದೆನ್ ಇದಕ್ಕೆ ಕ್ಯಾಟಗರಿ ವೈಸ್ ಹಾಕಿ ಓಕೆನಾ. ಲೆಜೆಂಡ್ಗೆ ಕ್ಯಾಟಗರಿ ವೈಸ್ ಹಾಕಿ. ಕ್ಯಾಟಗರಿ ವೇರ್ ಇಸ್ ದಟ್ ನಿಮ್ಗೆ ಅದು ಸಿಗಲಿಲ್ಲ ಅಂದರೆ ತುಂಬ ಲಾಂಗ್ ಇದ್ದರೆ ಎಲ್ಲೋ ಸರ್ಚ್ ಮಾಡ್ಕೋಬೋದು. CATE ಕ್ಯಾಟಗರಿ ಇದಿದೆ ನೋಡಿ. ಸೊ ಜಸ್ಟ್ ಡ್ರ್ಯಾಗ್ ದಿಸ್ ಒನ್, ಆ್ಯಡ್ ಟು ಲೆಜೆಂಡ್. ಒಂದು ಸೆಕೆಂಡ್, ಡಾಟಾ ಇದಾಗುತ್ತೆ ಓಕೆನಾ. ದೆನ್ ನಾನು ಹೇಳಿಲ್ವ ಗಾಯ್ಸ್, ಪವರ್ BI ರಿಕ್ವೈರ್ಸ್ ಲಾರ್ಜ್ ಸೈಜ್ ಆಫ್ ರ್ಯಾಮ್. ಸೊ ಇಟ್ ಡೆಫಿನೆಟ್ಲಿ ಗೋಯಿಂಗ್ ಟು ಸ್ಲೋ. ಇನಿಷಿಯಲಾಗಿ ನಿಮಗೆ ಸ್ಲೋ ಆಗುತ್ತೆ. ಯಾವಾಗ ನಿಮಗೆ ಬ್ಯಾಕ್ಗ್ರೌಂಡಲ್ಲಿ ಆ್ಯಪ್ ತುಂಬ ರನ್ ಆಗ್ತಿದ್ದಾಗ ಸ್ಲೋ ಆಗುತ್ತೆ. ಸೊ ಇಟ್ ಡೆಫಿನೆಟ್ಲಿ ಗೋಯಿಂಗ್ ಟು ಸಾಲ್ವ್ ದಿಸ್ ಓಕೆನಾ. ಸೊ ತೊಗೋಬೇಕಾದ್ರೆ ತುಂಬ ಚೆನ್ನಾಗಿರೋ ರ್ಯಾಮ್ ತೊಗೊಳ್ಳಿ ಆ್ಯಂಡ್ ದೆನ್ ಪ್ರಾಕ್ಟೀಸ್ ಇಟ್. ಸೊ ಪವರ್ ಬಿ ಐ ಬಗ್ಗೆ ಹೇಳ್ಬೇಕಂದ್ರೆ ಪವರ್ BI ಇಸ್ ದ ಫ್ಯೂಚರ್ ಗಾಯ್ಸ್. ಡಾಟಾ ಅನಾಲಿಸಿಸ್ ಇಸ್ ದ ಫ್ಯೂಚರ್ಸ್. ಸಾರಿ, ನಾನು ಇಲ್ಲಿ ಮಿಸ್ಸಾಗಿ ಹಾಕ್ಬಿಟ್ಟಿದ್ದೀನಿ. ಒಂದು ಸೆಕೆಂಡ್. ಸೇಲ್ಸ್ ಬಂದು ಎಕ್ಸ್ ಆಕ್ಸಿಸ್ಗೆ ಹಾಕೋಣ, ರೀಜನ್ ಬಂದು ವೈ ಆಕ್ಸಿಸ್ಗೆ ಹಾಕೋಣ. ನೋಡಿದ್ರೆ ಇಲ್ಲಿ ಈ ಥರ ಬರುತ್ತೆ. ಸೊ ನಾನು ಇವಾಗ ನೋಡಿ, ರೀಜನ್ ಸೆಂಟ್ರಲ್, ನಾರ್ತ್, ಸೌತ್ ಇದೆ. ಸೊ ಇದು ಬಂದುಬಿಟ್ಟು ಇಲ್ಲಿ ಮೆನ್ಷನ್ ಆಗ್ತಾ ಇದೆ. ಸೊ ಮತ್ತು ನಾನು ಇಲ್ಲಿ ಪೇಂಟ್ ಸಿಂಬಲ್ ಕಾಣ್ತಿದೆಯಲ್ಲ, ಸೊ ಇಲ್ಲೋ ಕ್ಲಿಕ್ ಮಾಡಿ ದೆನ್ ವೈ ಆಕ್ಸಿಸ್ ಮೇಲೆ ನಿಮಗೆಲ್ಲ ಗೊತ್ತಲ್ಲ ಗೈಸ್ ಇದೆಲ್ಲ ಹೆಂಗೆ ಎಡಿಟ್ ಮಾಡೋದಂತ. ಸೊ ನೀವು ಪ್ರಾಕ್ಟೀಸ್ ಮಾಡಿ ಇದನ್ನ ಓಕೆನಾ. ಸೊ ನಾನು ಇಲ್ಲಿ ಕಲರ್ ಮಾತ್ರ ಚೇಂಜ್ ಮಾಡಿ, ಫಾಂಟ್ ಸೈಜು ಮತ್ತು ಕಲರ್ ಮಾತ್ರ ಚೇಂಜ್ ಮಾಡ್ತೀನಿ. ಫಾಂಟ್ ಸೈಜ್ ಅದೇ ಇರಲಿ, ಫಾಂಟ್ ಸೈಜ್ ಮಾತ್ರ ಚೇಂಜ್ ಮಾಡಬೇಕಲ್ಲ ನೋಡಿ. ಸೊ ಇಲ್ಲಿ ಬಂದ್ಬಿಟ್ಟು ನಾನು ಕಲರ್ನ ಯಾವುದಾಗ್ಲಿ, ಸೊ ಪಿಂಕ್ ಹಾಕ್ತೀನಿ. ಸೊ ದೆನ್ ಆಯಿತಾ. ದೆನ್ ಸ್ವಿಚ್ ಆಕ್ಸಿಸ್ ಪೊಸಿಷನ್. ಸೊ ಇದೇನು ಆನ್ ಮಾಡ್ಕೋಬೇಡಿ ಆ್ಯಂಡ್ ದೆನ್ ಇದೇ ಥರ ಇರಲಿ. ಸೊ ಇದು ಮಾಡಿದರೆ ಮುಂದೆ ಬರುತ್ತೆ, ಇದು ಹಿಂದೆ ಹೋಗುತ್ತೆ. ಸೊ ಇದು ಇದೇ ಥರ ಇರಲಿ. ಸೊ ಇದು ಮಾಡಿದರೆ ಇದೇನು ಆಪ್ಷನ್ಸ್ ಏನು ಬೇಡ ಗಾಯ್ಸ್ ಓಕೆನಾ. ದೆನ್ ಟೈಟಲ್ ಆನಲ್ಲಿದೆ. ಸೊ ಇದೆಲ್ಲ ಗಾಯ್ಸ್ ಗೊತ್ತಲ್ಲ ಗಾಯ್ಸ್ ನಿಮಗೆ, ಇನ್ನೇನು ಹೇಳ್ಕೊಡೋದೇನಿಲ್ಲ. ಸೊ ಇದನ್ನು ಸೇಮ್ ಹಂಗೆ ಎಡಿಟ್ ಮಾಡಿ. ದೆನ್ ಇದೊಂದು ಮುಗೀತು. ದೆನ್ ನೋಡಿ, ನಾವು ಒಂದೇ ರಿಪೋರ್ಟಲ್ಲಿ ಡಿಫ್ರೆಂಟ್ ಫ್ಯಾಕ್ಟರ್ಸ್ನ ಇನ್ಕ್ಲೂಡ್ ಮಾಡ್ಬೋದು. ಇದು ಬಂದುಬಿಟ್ಟು ಸೇಲ್ಸ್ ಆಯಿತಾ, ದೆನ್ ಇದು ಬಂದುಬಿಟ್ಟು ಕಾಸ್ಟ್ ಆಗುತ್ತೆ, ಇದು ಬಂದುಬಿಟ್ಟು ಕಂಟ್ರಿ ವೈಸ್ ಆಗುತ್ತೆ. ಸೊ ಡಿಫ್ರೆಂಟಾಗೆಲ್ಲ ಮಾಡ್ಬೋದು. ಸೊ ಇದನ್ನು ಮ್ಯಾಪ್ ಬಂದುಬಿಟ್ಟು ಟೇಬಲ್. ಈಗ ನೋಡಿ ಟೇಬಲ್ ಬೇಕಲ್ಲ ನಮಗೆ, ಮ್ಯಾಟ್ರಿಕ್ಸ್ ಟೇಬಲ್ಲು. ಸೊ ಜಸ್ಟ್ ಡ್ರ್ಯಾಗ್ ದಿಸ್ ಒನ್
ಡ್ರ್ಯಾಗ್ ಆಯಿತು. ಸೊ ಕಂಟ್ರಿ ಬೇಕು. ಸೊ ಕಂಟ್ರಿ ತಗೊಂಡೋಗಿ ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಕಂಟ್ರಿ ಡಿಸ್ಪ್ಲೇ ಆಗುತ್ತೆ ನೋಡಿ. ಸೊ ಕಂಟ್ರಿ ಡಿಸ್ಪ್ಲೇ ಆಗುತ್ತೆ. ಸೊ ಸಿಟೀಸ್, ಕಂಟ್ರಿ ವೈಸು ಸಿಟೀಸ್ ಹಾಕಿ. ಸಿಟಿ ಇಲ್ಲ, ಇದನ್ನೇ ತೆಗೆದು ಕಾಲಮ್ಗೆ ಹಾಕಿ, ಕಂಟ್ರಿನ ತೆಗೆದು. ಸೊ ಇಲ್ಲಿ ಬಂದ್ಬಿಟ್ಟು ರೋಸಲ್ಲಿ ಸಿಟಿ ಹಾಕಿ. ಸಿಟಿ ಇಲ್ಲಿಗಾಗಿ ಸಿಟಿ ಇಲ್ಲ, ಈ ಸಿಟಿ ನಾನು ಹೇಳಿದ್ದೀನಲ್ಲ, ಇದು ಆಲ್ಫಾಬೆಟ್ಸ್ ವೈಸು ನಿಮ್ಗೆ ಇದಾಗಿರುತ್ತೆ. ಓಕೆನಾ? ಸೊ ಸಿಟಿ ತಗೊಂಡು ಹೋಗ್ಬಿಟ್ಟು ರೋಸ್ಗೆ ಹಾಕಿ. ಇದು ಕಂಟ್ರಿ ವೈಸ್ ಸಿಟಿಲಿ ಯಾವ್ಯಾವ ಪ್ರಾಡಕ್ಟ್ ಸೇಲ್ ಆಗಿದೆ, ಯಾವ ಪ್ರಾಡಕ್ಟ್ ಯೂಸ್ ಆಗಿದೆ. ಸೊ ಪ್ರಾಡಕ್ಟ್ ನೇಮ್ ಬೇಡ, ಎಷ್ಟು ಸೇಲ್ ಆಗಿದೆ ಅಂತ ನೋಡೋಣ. ಓಕೆನಾ? ನೋಡಿ, ನಿಮಗೊಂದು ಪವರ್ BI ಡಾಟಾನೇ ಬಂದು ಹೋಗುತ್ತೆ ಇಲ್ಲಿ. ಓಕೆನಾ? ಪವರ್ BI ಟೇಬಲೇ ಬಂದು ಹೋಗುತ್ತೆ ನೋಡಿ. ಆ್ಯಕ್ಷನ್ ಜರ್ಮನಿಯಲ್ಲಿ 1334 ಸೇಲ್ ಆಗಿದೆ. ದೆನ್ ಅಲ್ಲೇನು ಬಂದುಬಿಟ್ಟು 980 ಸೇಲ್ ಆಗಿದೆ. ಆ್ಯಂಡ್ ಐನ್ಸ್ ಬಿಟ್ಬಿಟ್ಟು 64 ಸೇಲ್ ಆಗಿದೆ. ಸೊ ಇದೇ ಥರ ನಿಮ್ಗೆ ಡಿಫ್ರೆಂಟ್ ಇಲ್ಲಿ ನೋಡಿ, ನಿಮ್ಗೆ ಗ್ರ್ಯಾಂಡ್ ಟೋಟಲ್ ಕೂಡ ಬಂದುಬಿಟ್ಟಿದೆ ಇಲ್ಲಿ. ಓಕೆನಾ? ಆ ಕಂಟ್ರಿ ವೈಸು. ಸೊ ದೀಸ್ ಆಲ್ಸೋ ಕಾಲ್ಡ್ ಎಸ್ ದ ಟೇಬಲ್ ಕ್ರಿಯೇಷನ್. ನಾವು ಫುಲ್ ಎಷ್ಟು ಡ್ರಾಗ್ ಮಾಡ್ತೀವಿ ಅಷ್ಟೂ ಬರುತ್ತೆ. ದೆನ್ ಈ ಪೇಜಲ್ಲಿ ಇದು ತಗೊಂಡು ಹೋಗೋಣ, ಸ್ಲೈಸರ್ ಯೂಸ್ ಮಾಡೋಣ. ಸ್ಲೈಸರ್, ಇಲ್ಲಿ ಸ್ಲೈಸರ್ ಏನಾಗುತ್ತೆ ಅಂದರೆ, ಸೊ ನೋಡಿ, ನನಗೆ ಆಸ್ಟ್ರೇಲಿಯಾದ ಬೇಕು. ಸೊ ಇಲ್ಲಿ ಹೋಗೋಣ. One second guys, it's getting louder. ನೋಡಿ ಆರ್ಚೇನಲ್ಲಿ one second. Put slicer here, slicer, then country is here, then ಬಂದು ಸೇಲ್ಸ್, ಸೊ ನೋಡಿ ಇಲ್ಲಿ ಆಸ್ಟ್ರೇಲಿಯಾದಲ್ಲಿ ಎಷ್ಟು ಸೇಲ್ ಆಗಿದೆ ಅಂತ ಬಂದ್ಬಿಡುತ್ತೆ ನಿಮಗೆ. ಸೊ ಯಾವ್ಯಾವ ಸಿಟಿಲಿ ಎಷ್ಟೆಷ್ಟು ಸೇಲ್ ಆಗಿದೆ ಅಂತ ನೋಡ್ಕೊಂಡ್ರಾ. ಸೊ ಇಷ್ಟು ಯಾವ್ಯಾವ ಪ್ರಾಡಕ್ಟ್ ಸೇಲ್ ಆಗಿದೆ ಅಂತ. ಸೊ ಇಲ್ಲಿ ಬಂದ್ಬಿಟ್ಟು ಈಗ 7 ಅಲ್ಲ. ಸೊ ಇದ್ರ ಒಳಗೆ ಕ್ಲಿಕ್ ಮಾಡಿ. ಇಲ್ಲಿ ನೋಡಿ, ಇಲ್ಲಿ ಬಂದ್ಬಿಟ್ಟು 12 ಸೇಲ್ ಆಗಿದೆ, 18 ಸೇಲ್ ಆಗಿದೆ. ದೆನ್ ಈ ಥರ ಬರುತ್ತೆ ನಿಮಗೆ ಡಿಫ್ರೆಂಟಾಗಿ ಯಾವ್ಯಾವ ಪ್ರಾಡಕ್ಟ್ ಎಲ್ಲೆಲ್ಲಿ ಸೇಲ್ ಆಗಿದೆ ಅಂತ. ಓಕೆನಾ? ದೆನ್ ಓಕೆ, ಇದೊಂದು ಗೊತ್ತಾಯ್ತಾ, ಸ್ಲೈಸರ್ ಅಂತ ಗೊತ್ತಾಯ್ತಾ. ನ್ಯಾವಿಗೇಷನ್ ಮ್ಯಾಪ್ ಹೇಳಿದ್ದೀನಿ, ಇದು ಬಾರ್ ಗ್ರಾಫ್, ಇದು ಬಂದ್ಬಿಟ್ಟು ಲೈನ್ ಚಾರ್ಟ್ ಬರುತ್ತೆ, ಇದು ಏರಿಯಾ ಚಾರ್ಟ್ ಬರುತ್ತೆ, ಇದು ಬರುತ್ತೆ, ಇದು ಪೈ ಚಾರ್ಟ್ ಬರುತ್ತೆ, ಇದು ಬಂದ್ಬಿಟ್ಟು ಡೋನಟ್ ಚಾರ್ಟ್ ಅಂತ ಬರುತ್ತೆ.
ಇದೆಲ್ಲ ಚಾರ್ಟ್ನ ಒಂದ್ಸಲ ಯೂಸ್ ಮಾಡಿ ಗಾಯ್ಸ್, ಇದೆಲ್ಲ ಎಕ್ಸ್ಪ್ಲೇನ್ ಮಾಡೋಕ್ಕಿಂತ ಒಂದ್ಸಲ ಯೂಸ್ ಮಾಡಿ. ಸೊ KPI, ಸೊ ಈ ಥರ ಬರುತ್ತೆ. ಸೊ ನಾನು ಇಲ್ಲಿ ಡಿಲೀಟ್ ಮಾಡ್ತೀನಿ ಇದನ್ನ ಈಗ, ಆ್ಯಂಡ್ KPIನ ಹಾಕ್ತೀನಿ. KPI ಇದೆ, ಇಲ್ಲಿ ಬಂದುಬಿಟ್ಟು ಕಂಟ್ರಿ ಹಾಕ್ತೀನಿ, ಕಂಟ್ರಿ ಆ್ಯಂಡ್ ಸೇಲ್ಸ್ ಹಾಕ್ತೀನಿ. ನೋಡಿ ಈ ಥರ ಬರುತ್ತೆ. ಇಲ್ಲ ಬೇಡ, ನನಗೆ ಕಂಟ್ರಿ ಬೇಡ, ಡಿಲೀಟ್ ದಿಸ್ ಒನ್ ಆ್ಯಂಡ್ ರೀಜನ್. ನೋಡಿ ಈ ಥರ ಬರುತ್ತೆ. ಓಕೆನಾ? ದೆನ್ ಇಷ್ಟೇ ಗೈಸ್, ಇದೆಲ್ಲ ಫಾಲೋ ಅಪ್ ಮಾಡಿ. ದೆನ್ ನಾನು ಹೇಳಿದ್ನಲ್ಲ, ಸೊ 3 days ವಿಡಿಯೋ ಮಾಡೋಕ್ಕಾಗಲ್ಲ. ಸೊ ಏನಿದೆ ಅದನ್ನೇ ಪ್ರಾಕ್ಟೀಸ್ ಮಾಡ್ತಾಯಿರಿ. ದೆನ್ ಹೇಳ್ಕೊಡ್ತೀನಿ ಗೈಸ್. ನಾಳೆ ಚೂರು ಹರಿ ಇರೋದ್ರಿಂದ ವಿಡಿಯೋ ಮಾಡೋಕ್ಕಾಗ್ತಿಲ್ಲ ಅಷ್ಟೇ. ಸೊ ಅದೆಲ್ಲ ಒಂದ್ಸತಿ ಪ್ರಾಕ್ಟೀಸ್ ಮಾಡಿ, ಡೋಂಟ್ ಮಿಸ್ ಟು ಪ್ರಾಕ್ಟೀಸ್. ಓಕೆನಾ ಗೈಸ್? ಡೂ ಪ್ರಾಕ್ಟೀಸ್. ನಾನು ಇವತ್ತು ಹೇಳ್ಕೊಡೋಕೆ ಸ್ಟಾರ್ಟ್ ಮಾಡಿದ್ರೆ ತುಂಬ ಡೆಪ್ತಾಗಿ ಹೋಗ್ಬಿಡುತ್ತೆ ವಿಡಿಯೋ. ಸೊ ಐ ಮೀನ್ ಹರಿ, ಸೊ ವಿಡಿಯೋ ಮಿಸ್ ಮಾಡಬೇಕಂತ ಮಾಡ್ತಿದ್ದೀನಿ ಅಷ್ಟೇ. ಸೊ ಅದನ್ನ ಅಷ್ಟೇ ಪ್ರಾಕ್ಟೀಸ್ ಮಾಡಿ. ಆ ಟೇಬಲ್, ವಿಜುವಲೈಸೇಷನ್ ಟೇಬಲ್ ಏನಿದೆ, ಸುಮ್ಮನೆ ನಿಮ್ಗೆ ಏನೋ ಒಂದು ಡಾಟಾ ಬರುತ್ತೆ, ಅದನ್ನ ಡಾಟಾ ನಿಮ್ಗೆ ಎಳೆದ್ಬಿಟ್ಟಲ್ಲಿ ಹಾಕಿ ಅಷ್ಟೇ. ಇನ್ನೇನೋ ಮಾಡಬೇಡಿ. ಓಕೆನಾ? ಅದು ಬಂದಂಗೆ ಬರಲಿ, ಅದೆಲ್ಲ ಹಿಡ್ಕೊಂಡಿರಿ, ಸೇವ್ ಮಾಡಿ ಹಿಡ್ಕೊಂಡಿರಿ. ನಿಮ್ಮ ಫಸ್ಟ್ ಡಾಟಾ ಹೆಂಗೆ ಬಂತು, ಆಮೇಲೆ ಲಾಸ್ಟ್ ಡಾಟಾ ಹೆಂಗೆ ಬಂತು ಅಂತ ಕಂಪೇರಿಟಿವ್ ಮಾಡಿದ್ರೆ ನಿಮಗೆ ಗೊತ್ತಾಗೋಗುತ್ತೆ. ದೆನ್ ಥ್ಯಾಂಕ್ ಯು ಗೈಸ್ ಸೋ ಮಚ್ ಆ್ಯಂಡ್ ಡೂ ಪ್ರಾಕ್ಟೀಸಸ್ ಆ್ಯಂಡ್ ಬಾಯ್. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಗೈಸ್.